ಯಲ್ಲಾಪುರದಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ರೈತರ ಈ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ವಿಶೇಷ ಅಂದ್ರೆ ಯಲ್ಲಾಪುರದಲ್ಲಿ ನಡೀತಾ ಇರುವ ಧರಣಿ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತ ಮಹಿಳೆಯರಿಂದ ಖಡಕ್ ರೊಟ್ಟಿ ವಿತರಣೆ ಮಾಡಲಾಗಿದೆ. ಊಟಕ್ಕೆ ಸಾವಿರಾರು ರೊಟ್ಟಿಯನ್ನ ಹೊತ್ತು ತಂದಿದ್ದಾರೆ ಮಹಿಳೆಯರು. ಮುಗಳಖೋಡ ಹಂದಿಗುಂದದ ಮಹಿಳೆಯರಿಂದ ರೊಟ್ಟಿ ಸೇವೆಯನ್ನ ಮಾಡಲಾಗ್ತಾ ಇದೆ. ಮಹಿಳೆಯರ ಈ ಸೇವೆಗೆ ರೈತ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವತ್ತಿನ 7ನೇ ದಿನದ ಹೋರಾಟದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ವಿಜೇಂದ್ರ ಸರ್ ನಮಗೆ ವೇದಿಕೆಗೆ ಬಂದಿದ್ದು ಕೂಡ ಬಹಳ ಒಂದು ದೊಡ್ಡ ಶಕ್ತಿಯಾಗಿದೆ. ಅದು ಕೂಡ ಇವತ್ತ ಸರ್ಕಾರ ಮೇಲೆ ಪರಿಣಾಮ ಬೀರಿದೆ, ರಾಜ್ಯ ಸರ್ಕಾರ ಮೇಲೆ ಪರಿಣಾಮ ಬೀರಿ ಇವತ್ತು ಕೂಡ ಸರ್ಕಾರದ ಕಣ್ಣು ತೆಗೆದಿರ್ತಕ್ಕಂಥದ್ದು ಒಬ್ಬ ಮಂತ್ರಿಗಳು ಕೂಡ ಎಚ್.ಕೆ. ಪಾಟೀಲ್ ಬೇಕು, ಕೊಡ್ಲಿಲ್ಲ ಅಂದ್ರೆ ಅವರಿಂದ ಕಿತ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹೋರಾಟಕ್ಕೆ ನಿಲ್ತಾನೆ. ಹಾಗಾಗಿ ಎರಡನೇದಾಗಿ ಏನು ರಿಕವರಿಯನ್ನ ಫ್ಯಾಕ್ಟರಿ ಅವರು ಕೊಡ್ತಾ ಇದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡು ಅಂತ ಹೇಳ್ದಂಗಾಗಿದೆ. ಕಳ್ಳನಿಗೆ ನಿನ್ನ ಬಗ್ಗೆ ನೀನೇ ತೀರ್ಪು ಕೊಡು ಅಂತ ಹೇಳ್ದಂಗಾಗಿದೆ. ಫ್ಯಾಕ್ಟರಿ ಅವನು ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡಬೇಕು, ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು. ರಿಕವರಿಯನ್ನ ತೆಗಿಯೋರು ಯಾರಾಗಬೇಕಿತ್ತು? ರೈತರು ಆಗಬೇಕಿತ್ತು. ಆದ್ರೆ ತೆಗಿತಾ ಇರೋರು ಯಾರು? ಫ್ಯಾಕ್ಟರಿ ಅವರು. ಹಾಗಾಗಿ ಇವತ್ತೇನು ಮಾನ್ಯ ಎಚ್.ಕೆ. ಪಾಟೀಲ್ ಅವರು ಬರ್ತಾರೆ, ರಿಕವರಿ ಲ್ಯಾಬೋರೇಟರಿಯನ್ನ ಸರ್ಕಾರ ತಕ್ಷಣಕ್ಕೆ ಓಪನ್ ಮಾಡಬೇಕು. ಅದರ ನಿರ್ವಹಣೆ ಮಾಡೋದಕ್ಕೆ ರೈತ ಸಂಘಕ್ಕೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಮೂರನೇದಾಗಿ ತಾವೇನು ಕೇಂದ್ರ ಸರ್ಕಾರಕ್ಕೆ ಶುಗರ್ ಕೇನ್ ಸ್ಯಾಂಪ್ಲರ್ ಅಂತ ಹೇಳಿ ಏನು ಮಷಿನ್ ಇದೆಯಲ್ಲ, ಅದೇನು 100 ಕೋಟಿ ಮಷಿನ್ ಅಲ್ಲ. ಅದು ಸರ್ಕಾರ ಒಂದು ಅಡ್ವರ್ಟೈಸ್ ಕೊಡೋದಕ್ಕೆ 100 ಕೋಟಿ ಖರ್ಚು ಮಾಡ್ತಾ ಇದೆ. ರೈತರಿಗೆ ನ್ಯಾಯವಾದ ಬೆಲೆ ಕೊಡೋದಕ್ಕೆ ಒಂದು ಮಿಷನ್ ಅನ್ನ ಈ ಸರ್ಕಾರ ಖರೀದಿ ಮಾಡೋ ಯೋಗ್ಯತೆ ಇಲ್ವಾ ಈ ಸರ್ಕಾರಕ್ಕೆ? ಹಾಗಾಗಿ ನ್ಯಾಯವಾಗಿ ಈ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಯಾರದ್ದೇ ಶುಗರ್ ಫ್ಯಾಕ್ಟರಿ ಇರಲಿ, ಕಾಂಗ್ರೆಸ್ನವ್ರ ತರ ಇರಲಿ, ಅದು ಬಿಜೆಪಿ ಅವ್ರ ತರ ಇರಲಿ, ಆದ್ರೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇವತ್ತು ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ FRP ಬಗ್ಗೆ ಒಂದೊಂದು ಕಡೆ ರೈತರ ಪ್ರತಿಭಟನೆ ಮುಂದುವರೆದಿದೆ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ರೈತರ ಈ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ವಿಶೇಷ ಅಂದ್ರೆ ಯಲ್ಲಾಪುರದಲ್ಲಿ ನಡೀತಾ ಇರುವ ಧರಣಿ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತ ಮಹಿಳೆಯರಿಂದ ಖಡಕ್ ರೊಟ್ಟಿ ವಿತರಣೆ ಮಾಡಲಾಗಿದೆ. ಊಟಕ್ಕೆ ಸಾವಿರಾರು ರೊಟ್ಟಿಯನ್ನ ಹೊತ್ತು ತಂದಿದ್ದಾರೆ ಮಹಿಳೆಯರು. ಮುಗಳಖೋಡ ಹಂದಿಗುಂದದ ಮಹಿಳೆಯರಿಂದ ರೊಟ್ಟಿ ಸೇವೆಯನ್ನ ಮಾಡಲಾಗ್ತಾ ಇದೆ. ಮಹಿಳೆಯರ ಈ ಸೇವೆಗೆ ರೈತ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವತ್ತಿನ 7ನೇ ದಿನದ ಹೋರಾಟದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ವಿಜೇಂದ್ರ ಸರ್ ನಮಗೆ ವೇದಿಕೆಗೆ ಬಂದಿದ್ದು ಕೂಡ ಬಹಳ ಒಂದು ದೊಡ್ಡ ಶಕ್ತಿಯಾಗಿದೆ. ಅದು ಕೂಡ ಇವತ್ತ ಸರ್ಕಾರ ಮೇಲೆ ಪರಿಣಾಮ ಬೀರಿದೆ, ರಾಜ್ಯ ಸರ್ಕಾರ ಮೇಲೆ ಪರಿಣಾಮ ಬೀರಿ ಇವತ್ತು ಕೂಡ ಸರ್ಕಾರದ ಕಣ್ಣು ತೆಗೆದಿರ್ತಕ್ಕಂಥದ್ದು ಒಬ್ಬ ಮಂತ್ರಿಗಳು ಕೂಡ ಎಚ್.ಕೆ. ಪಾಟೀಲ್ ಬೇಕು, ಕೊಡ್ಲಿಲ್ಲ ಅಂದ್ರೆ ಅವರಿಂದ ಕಿತ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹೋರಾಟಕ್ಕೆ ನಿಲ್ತಾನೆ. ಹಾಗಾಗಿ ಎರಡನೇದಾಗಿ ಏನು ರಿಕವರಿಯನ್ನ ಫ್ಯಾಕ್ಟರಿ ಅವರು ಕೊಡ್ತಾ ಇದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡು ಅಂತ ಹೇಳ್ದಂಗಾಗಿದೆ. ಕಳ್ಳನಿಗೆ ನಿನ್ನ ಬಗ್ಗೆ ನೀನೇ ತೀರ್ಪು ಕೊಡು ಅಂತ ಹೇಳ್ದಂಗಾಗಿದೆ. ಫ್ಯಾಕ್ಟರಿ ಅವನು ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡಬೇಕು, ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು. ರಿಕವರಿಯನ್ನ ತೆಗಿಯೋರು ಯಾರಾಗಬೇಕಿತ್ತು? ರೈತರು ಆಗಬೇಕಿತ್ತು. ಆದ್ರೆ ತೆಗಿತಾ ಇರೋರು ಯಾರು? ಫ್ಯಾಕ್ಟರಿ ಅವರು. ಹಾಗಾಗಿ ಇವತ್ತೇನು ಮಾನ್ಯ ಎಚ್.ಕೆ. ಪಾಟೀಲ್ ಅವರು ಬರ್ತಾರೆ,
ರಿಕವರಿ ಲ್ಯಾಬೋರೇಟರಿಯನ್ನ ಸರ್ಕಾರ ತಕ್ಷಣಕ್ಕೆ ಓಪನ್ ಮಾಡಬೇಕು. ಅದರ ನಿರ್ವಹಣೆ ಮಾಡೋದಕ್ಕೆ ರೈತ ಸಂಘಕ್ಕೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಮೂರನೇದಾಗಿ, ತಾವೇನು ಕೇಂದ್ರ ಸರ್ಕಾರಕ್ಕೆ ಶುಗರ್ ಕೇನ್ ಸ್ಯಾಂಪ್ಲರ್ ಅಂತ ಹೇಳಿ ಏನು ಮಷಿನ್ ಇದೆಯಲ್ಲ, ಅದೇನು 100 ಕೋಟಿ ಮಷಿನ್ ಅಲ್ಲ. ಅದು ಸರ್ಕಾರ ಒಂದು ಅಡ್ವರ್ಟೈಸ್ ಕೊಡೋದಕ್ಕೆ 100 ಕೋಟಿ ಖರ್ಚು ಮಾಡ್ತಾ ಇದೆ. ರೈತರಿಗೆ ನ್ಯಾಯವಾದ ಬೆಲೆ ಕೊಡೋದಕ್ಕೆ ಒಂದು ಮಿಷನ್ ಅನ್ನ ಈ ಸರ್ಕಾರ ಖರೀದಿ ಮಾಡೋ ಯೋಗ್ಯತೆ ಇಲ್ವಾ ಈ ಸರ್ಕಾರಕ್ಕೆ? ಹಾಗಾಗಿ ನ್ಯಾಯವಾಗಿ ಈ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಯಾರತ್ತೆ ಶುಗರ್ ಫ್ಯಾಕ್ಟರಿ ಇರ್ಲಿ, ಕಾಂಗ್ರೆಸ್ನವ್ರ ತರ ಇರ್ಲಿ, ಅದು ಬಿಜೆಪಿ ಅವ್ರ ತರ ಇರ್ಲಿ, ಆದ್ರೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇವತ್ತು ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ FRP ಬಗ್ಗೆ ಒಂದೊಂದು ಕಡೆ ರೈತರ ಪ್ರತಿಭಟನೆ ಮುಂದುವರೆದಿದೆ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ರೈತರ ಈ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ವಿಶೇಷ ಅಂದ್ರೆ ಉಲ್ಲಾಪುರದಲ್ಲಿ ನಡೀತಾ ಇರುವ ಧರಣಿ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತ ಮಹಿಳೆಯರಿಂದ ಖಡಕ್ ರೊಟ್ಟಿ ವಿತರಣೆ ಮಾಡಲಾಗಿದೆ. ಊಟಕ್ಕೆ ಸಾವಿರಾರು ರೊಟ್ಟಿಯನ್ನ ಹೊತ್ತು ತಂದಿದ್ದಾರೆ ಮಹಿಳೆಯರು. ಮುಗಳಖೋಡ ಹಂದಿಗುಂದದ ಮಹಿಳೆಯರಿಂದ ರೊಟ್ಟಿ ಸೇವೆಯನ್ನ ಮಾಡಲಾಗ್ತಾ ಇದೆ. ಮಹಿಳೆಯರ ಈ ಸೇವೆಗೆ ರೈತ ಮುಖಂಡರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವತ್ತಿನ 7ನೇ ದಿನದ ಹೋರಾಟದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ವಿಜೇಂದ್ರ ಸರ್ ನಮಗ ವೇದಿಕೆಗೆ ಬಂದಿದ್ದು ಕೂಡ ಬಹಳ ಒಂದು ದೊಡ್ಡ ಶಕ್ತಿಯಾಗಿದೆ. ಅದು ಕೂಡ ಇವತ್ತ ಸರ್ಕಾರ ಮೇಲೆ ಪರಿಣಾಮ ಬೀರಿದೆ, ರಾಜ್ಯ ಸರ್ಕಾರ ಮೇಲೆ ಪರಿಣಾಮ ಬೀರಿ ಇವತ್ತು ಕೂಡ ಸರ್ಕಾರದ ಕಣ್ಣು ತೆಗೆದಿರ್ತಕ್ಕಂಥದ್ದು ಒಬ್ಬ ಮಂತ್ರಿಗಳು ಕೂಡ HK ಪಾಟೀಲ್ ಬೇಕು, ಕೊಡ್ಲಿಲ್ಲ ಅಂದ್ರೆ ಅವರಿಂದ ಕಿತ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹೋರಾಟಕ್ಕೆ ನಿಲ್ತೇನೆ. ಹಾಗಾಗಿ ಎರಡನೇದಾಗಿ, ಏನು ರಿಕವರಿಯನ್ನ ಫ್ಯಾಕ್ಟರಿ ಅವರು ಕೊಡ್ತಾ ಇದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ ಕಳ್ಳತನ ಮಾಡಿದವನಿಗೆ ನೀನೇ ಶಿಕ್ಷೆ ಕೊಡು ಅಂತ ಹೇಳ್ದಂಗಾಗಿದೆ. ಕಳ್ಳನಿಗೆ ನಿನ್ನ ಬಗ್ಗೆ ನೀನೇ ತೀರ್ಪು ಕೊಡು ಅಂತ ಹೇಳ್ದಂಗಾಗಿದೆ. ಫ್ಯಾಕ್ಟರಿ ಅವನು ರಿಕವರಿ ಜಾಸ್ತಿ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡಬೇಕು, ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಕೊಡಬೇಕು. ರಿಕವರಿಯನ್ನ ತೆಗಿಯೋರು ಯಾರಾಗಬೇಕಿತ್ತು? ರೈತರು ಆಗಬೇಕಿತ್ತು. ಆದ್ರೆ ತೆಗಿತಾ ಇರೋರು ಯಾರು? ಫ್ಯಾಕ್ಟರಿ ಅವರು. ಹಾಗಾಗಿ ಇವತ್ತೇನು ಮಾನ್ಯ HK ಪಾಟೀಲ್ ಅವರು ಬರ್ತಾರೆ, ರಿಕವರಿ ಲ್ಯಾಬೋರೇಟರಿಯನ್ನ ಸರ್ಕಾರ ತಕ್ಷಣಕ್ಕೆ ಓಪನ್ ಮಾಡಬೇಕು. ಅದರ ನಿರ್ವಹಣೆ ಮಾಡೋದಕ್ಕೆ ರೈತ ಸಂಘಕ್ಕೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಮೂರನೇದಾಗಿ, ತಾವೇನು ಕೇಂದ್ರ ಸರ್ಕಾರಕ್ಕೆ ಶುಗರ್ ಕೇನ್ ಸ್ಯಾಂಪ್ಲರ್ ಅಂತ ಹೇಳಿ ಏನು ಮಷಿನ್ ಇದೆಯಲ್ಲ, ಅದೇನು 100 ಕೋಟಿ ಮಷಿನ್ ಅಲ್ಲ. ಅದು ಸರ್ಕಾರ ಒಂದು ಅಡ್ವರ್ಟೈಸ್ ಕೊಡೋದಕ್ಕೆ 100 ಕೋಟಿ ಖರ್ಚು ಮಾಡ್ತಾ ಇದೆ. ರೈತರಿಗೆ ನ್ಯಾಯವಾದ ಬೆಲೆ ಕೊಡೋದಕ್ಕೆ ಒಂದು ಮಿಷನ್ ಅನ್ನ ಈ ಸರ್ಕಾರ ಖರೀದಿ ಮಾಡೋ ಯೋಗ್ಯತೆ ಇಲ್ವಾ ಈ ಸರ್ಕಾರಕ್ಕೆ? ಹಾಗಾಗಿ ನ್ಯಾಯವಾಗಿ ಈ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಯಾರತ್ತೆ ಶುಗರ್ ಫ್ಯಾಕ್ಟರಿ ಇರ್ಲಿ, ಕಾಂಗ್ರೆಸ್ನವ್ರ ತರ ಇರ್ಲಿ, ಅದು ಬಿಜೆಪಿ ಅವ್ರ ತರ ಇರ್ಲಿ, ಆದ್ರೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇವತ್ತು ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ FRP ಬಗ್ಗೆ ಒಂದೊಂದು ಕಡೆ